ನನ್ನ ಹೆಸರು ಸರಳ, ವಯಸ್ಸು 28, ಮದುವೆಯಾಗಿ 2 ಮಕ್ಕಳು. ನನ್ನ ಗಂಡ ಕುಡುಕ. ನನ್ನ ಗಂಡನಿಂದ ನನಗೆ ಸುಖ ಇರಲಿಲ್ಲ. ಆದರೂ ಮಾನ ಮರ್ಯಾದೆಗೆ ಹೆದರಿ ನನ್ನ ಗಂಡನೊಂದಿಗೆ ಜೀವನ ಸಾಗಿಸುತ್ತಿದ್ದೆ. ಕುಡಿದು ಬಂದು ಕೆಟ್ಟದಾಗಿ ವರ್ತನೆ ಮಾಡುತ್ತಿದ್ದ. ಅವನಿಂದ ನನಗೆ ಪ್ರೀತಿಯ ಅನುಭವ ಇರಲಿಲ್ಲ. ಮಾಡುವಾಗ ಮಾತ್ರ ನನ್ನ ಜೊತೆ ಇರುತ್ತಿದ್ದ. ಇನ್ನು ಎಲ್ಲಾ ಸಮಯ ನಾನು ಒಂಟಿಯಾಗಿ ಕಳೆಯುತ್ತಿದ್ದೆ. ಒಂದು ಮಗುವಿಗೆ 3 ವರ್ಷ, ಎರಡನೇ ಮಗುವಿಗೆ 5 ತಿಂಗಳು. ಮನೆಯಲ್ಲಿ ಯಾವಾಗಲೂ ಜಗಳ, ನೆಮ್ಮದಿಯಿಲ್ಲದ ಜೀವನ. ಎದುರು ಮನೆಯಲ್ಲಿ ಒಬ್ಬ ಹುಡುಗ ಇದ್ದ. ಅವನ ಹೆಸರು ಪ್ರಶಾಂತ್, 20 ವರ್ಷ ವಯಸ್ಸು. ನಮ್ಮ ಮನೆಯಲ್ಲಿ ಜಗಳ ಆದರೆ ಅವನು ನೋಡುತ್ತಾ ನಿಲ್ಲುತ್ತಿದ್ದ. ಒಂದು ದಿನ ನನ್ನ ಗಂಡ ನನಗೆ ಹೊಡೆಯುತ್ತಿದ್ದ. ಮಕ್ಕಳು ಅಳುತ್ತಿದ್ದವು. ಇದರಿಂದ ಬೇಜಾರಾಗಿ ಊಟ ಮಾಡಲಿಲ್ಲ. ಅಳುತ್ತಾ ಕುಳಿತಿದ್ದೆ. ಪ್ರಶಾಂತ್ ಅವರ ಮನೆ ಇಂದ ತಿಂಡಿ ತಂದು ಕೊಟ್ಟು, ಆಂಟಿ ಇದೆಲ್ಲ ಇದ್ದಿದ್ದೆ, ಮೊದಲು ತಿನ್ನಿ, ಬೇಜಾರಾಗಬೇಡಿ ಎಂದು ಹೇಳಿ ಹೋದ. ನಾನು ಯೋಚಿಸಿದೆ, ಈ ಹುಡುಗ ಯಾಕೆ ತಿಂಡಿ ತಂದುಕೊಟ್ಟು ನನಗೆ ಸಮಾಧಾನ ಮಾಡಿದ, ಒಳ್ಳೆ ಹುಡುಗ ಎಂದುಕೊಂಡೆ. ಸಂಜೆ ಪ್ರಶಾಂತ್ ತಿಂಡಿ ಕೊಟ್ಟಿದ್ದ ಪ್ಲೇಟ್ ತೆಗೆದುಕೊಂಡು ಹೋಗಲು ಬಂದಿದ್ದ. ಅದೇ ಸಮಯಕ್ಕೆ ನಾನು ಮಗುವಿಗೆ ಹಾಲು ಕುಡಿಸುತ್ತಿದ್ದೆ. 2 ಮಕ್ಕಳು 2 ಹಣ್ಣುಗಳಲ್ಲಿ ಹಾಲು ಕುಡಿಯುತ್ತಿದ್ದರು. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಸೆರಗು ತೆಗೆದು ಹಣ್ಣುಗಳಲ್ಲಿ ಕುಡಿಸುತ್ತಿದ್ದೆ. ಪ್ರಶಾಂತ್ ಇದನ್ನು ನೋಡಿ ಹಾಗೆ ನಿಂತುಬಿಟ್ಟ. ನನ್ನ ಹಣ್ಣುಗಳು ತುಂಬಾ ದೊಡ್ಡವು, ನಡೆಯುವಾಗ ಕುಲುಕುವ ಹಣ್ಣುಗಳು. ಪ್ರಶಾಂತ್ ನನ್ನ ಹಣ್ಣುಗಳನ್ನು ನೋಡಿ ನಿಂತಲ್ಲೇ ಬೆವರಿದ. ಮಕ್ಕಳು ತೊಡೆ ಮೇಲೆ ಮಲಗಿದ್ದರಿಂದ ಹಣ್ಣುಗಳನ್ನು ಮುಚ್ಚಿಕೊಳ್ಳಲು ಸಾಧ್ಯವಾಗಲಿಲ್ಲ. 5 ನಿಮಿಷ ಬತ್ತಲೆ ಹಣ್ಣು ಬಿಟ್ಟುಕೊಂಡಿದ್ದೆ. ಪ್ರಶಾಂತ್ ಆಸೆಯಿಂದ ನೋಡಿದ. ನನಗೂ ಅವನ ನೋಟ ಆಸೆ ಚಿಗುರಿಸಿತ್ತು. ನಾನು, ಏನಾದರೂ ಬೇಕಿತ್ತ? ಪ್ರಶಾಂತ್, ಆಂಟಿ, ಅದು ಪ್ಲೇಟ್ ಕೇಳೋಕೆ ಬಂದೆ. ನಾನು, ಕುತ್ಕೋ, ಕೊಡ್ತೀನಿ. ಪ್ರಶಾಂತ್, ಸರಿ ಆಂಟಿ. ಕತ್ತು ಬೊಗ್ಗಿಸಿ ಚೇರ್ ಮೇಲೆ ಕುಳಿತಿದ್ದ. ನಾನು ಮಕ್ಕಳನ್ನು ರೂಮ್ ನಲ್ಲಿ ಮಲಗಿಸೋಕೆ ಬೊಗ್ಗಿದೆ. ಮತ್ತೆ ಸೆರಗು ಜಾರಿತು. ಪ್ರಶಾಂತ್ ಮತ್ತೆ ಹಣ್ಣುಗಳನ್ನು ನೋಡಿದ. ನನಗೂ ಆಸೆ ಇನ್ನೂ ಹೆಚ್ಚಾಯಿತು. ನಾನು, 1 ನಿಮಿಷ ಕಾಫಿ ಮಾಡ್ತೀನಿ. ಪ್ರಶಾಂತ್, ಸರಿ. ನಾನು ಅಡಿಗೆ ಮನೆಗೆ ಹೋದೆ. ಪ್ರಶಾಂತ್ ಕೂಡ ಹಿಂದೆ ಬಂದು ಕದ್ದು ನೋಡುತ್ತಿದ್ದ. ನನಗೆ ಗೊತ್ತಾಗಲಿಲ್ಲ. ಹಾಲು ಬೇರೆ ಖಾಲಿ ಆಗಿತ್ತು. ನನ್ನ ಹಣ್ಣುಗಳ ಹಾಲಿನಲ್ಲಿ ಕಾಫಿ ಮಾಡೋಣ ಎಂದುಕೊಂಡು ಬ್ಲೌಸಿಂದ ಹಣ್ಣುಗಳನ್ನು ಹೊರಗೆ ತೆಗೆದು ಹಾಲು ಹಿಂಡಿ ಕಾಫಿ ಮಾಡಿದೆ. ಅಷ್ಟರಲ್ಲಿ ಕೈ ಸುಟ್ಟಿತು. ಆ ಎಂದು ಕಿರುಚಿದೆ. ಪ್ರಶಾಂತ್ ಒಳಗೆ ಬಂದ. ಪ್ರಶಾಂತ್, ಆಂಟಿ, ಏನಾಯ್ತು? ನಾನು, ಕೈ ಸುಟ್ಟಿತು ಅಷ್ಟೇ. ಪ್ರಶಾಂತ್, ನೋವಾಗ್ತಿದೆಯಾ? ನಾನು, ಸ್ವಲ್ಪ. ಪ್ರಶಾಂತ್ ನನ್ನ ಬೆರಳು ಅವನ ಬಾಯಲ್ಲಿ ಹಾಕಿ ಚೀಪಿದ. ನಾನು, ಪ್ರಶಾಂತ್, ಏನ್ ಮಾಡ್ತಿದೀಯಾ? ಬಿಡು ಪ್ರಶಾಂತ್. ಆಂಟಿ, ಚೀಪಿದ್ರೆ ನೋವು ಕಮ್ಮಿಯಾಗುತ್ತೆ. ಏನು ಆಗಲ್ಲ, ಇರಿ. ಅವನು ಬೆರಳನ್ನು ಹಣ್ಣುಗಳನ್ನು ಚೀಪಿದಂತೆ ಚೀಪಿದ. ನನಗೆ ಹಣ್ಣುಗಳನ್ನೇ ಚೀಪಿದಂತೆ ಆಗುತ್ತಿತ್ತು. ಆಮೇಲೆ ಪ್ರಶಾಂತ್ಗೆ ಕಾಫಿ ಕೊಟ್ಟೆ. ಪ್ರಶಾಂತ್, ಕಾಫಿ ಸಖತ್ತಾಗಿ ಮಾಡ್ತೀರಾ? ನಾನು, ಥ್ಯಾಂಕ್ಸ್. ಪ್ರಶಾಂತ್, ನಿಮ್ಮನ ಏನಂತ ಕರಿಬೇಕು? ನಾನು, ನಿನ್ನಿಷ್ಟ. ಪ್ರಶಾಂತ್, ನಾವಿಬ್ರು ಇವಾಗ ಫ್ರೆಂಡ್ಸ್, ಹೆಸರಿಟ್ಟು ಕರಿಬಹುದಾ? ನಾನು, ಸರಿ ಕಣೋ. ಪ್ರಶಾಂತ್, ನನಗೆ ಕಾಫಿಗಿಂತ ಹಾಲು ಇಷ್ಟ. ನಾನು, ಗೊತ್ತು ನಂಗೆ. ಪ್ರಶಾಂತ್, ನಿಂಗೆ ಹೇಗೆ ಗೊತ್ತಾಯ್ತು? ನಾನು ಮಕ್ಕಳಿಗೆ ಹಾಲು ಕೊಡುವಾಗ ನೀನು ಆಸೆಯಿಂದ ನೋಡ್ತಿದ್ದೆ. ಪ್ರಶಾಂತ್, ಒಂಥರ. ನಾನೂ ಮಗೂನೇ. ಅಷ್ಟರಲ್ಲಿ ಮಲಗಿದ್ದ ಮಗು ಎದ್ದು ಅಳುತ್ತಿತ್ತು. ನಾನು ಮಗು ಎತ್ತಿಕೊಂಡು ಪ್ರಶಾಂತ್ ಎದುರಿಗೆ ಮಗುವಿಗೆ ಹಣ್ಣುಗಳನ್ನು ಕೊಟ್ಟೆ. ಪ್ರಶಾಂತ್ ಆಸೆಯಿಂದ ಅದನ್ನೇ ನೋಡುತ್ತಿದ್ದ. ನಾನು, ಯಾಕೆ ಹಾಗೆ ನೋಡ್ತಿದೀಯಾ? ಪ್ರಶಾಂತ್, ಅದರೊಳಗಿಂದ ಹೆಂಗೆ ಹಾಲು ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ನಾನು ಇನ್ನೊಂದು ಹಣ್ಣು ಹೊರಗೆ ಎಳೆದು ಹಾಲು ಹಿಂಡಿ, ನೋಡು, ಹೀಗೆ ಬರುತ್ತೆ ಅಂದೆ. ಪ್ರಶಾಂತ್ ಹತ್ತಿರ ಬಂದು, ನಾನು 1 ಸಲ ಹಿಂಡಿ ನೋಡ್ತೀನಿ ಪ್ಲೀಸ್. ನಾನು, ಬಾ. ಪ್ರಶಾಂತ್ ಹತ್ತಿರ ಬಂದು ಹಣ್ಣುಗಳ ತೊಟ್ಟು ಹಿಡಿದು ಹಿಂಡಿದ. ಅವನ ಸ್ಪರ್ಶದಿಂದ ನನ್ನ ತೂತು ಜುಮ್ಮನಿಸಿತು. ಹಣ್ಣು ಇಂದ ಹಾಲು ಬಂದಿತು. ಅವನು ಕುಡಿಲ ಎಂದು ಕೇಳಿದ. ನಾನು ಅವನನ್ನು ನನ್ನ ತೊಡೆ ಮೇಲೆ ಮಲಗಿಸಿ ಹಣ್ಣು ಕೊಟ್ಟೆ. ತುಂಬಾ ಆಸೆಯಿಂದ ಚೀಪತೊಡಗಿದ. ಒಂದು ಕಡೆ ಮಗು ಹಣ್ಣು ಹೀರುತ್ತಿತ್ತು, ಇನ್ನೊಂದು ಕಡೆ ಪ್ರಶಾಂತ್ ಹೀರುತ್ತಿದ್ದ. ಆಸೆಯಿಂದ ನನ್ನ ತೂತಿನಲ್ಲಿ ಕಡಿತ ಹೆಚ್ಚಾಗಿ ರಸ ಹರಿಯಿತು. ಪ್ರಶಾಂತ್ ಸಾಮಾನ್ ಪ್ಯಾಂಟ್ ಮೇಲೆ ದಪ್ಪವಾಗಿ ಕಾಣುತ್ತಿತ್ತು. ತಡೆಯಲು ಆಗದೆ ಸಾಮಾನ್ ಹಿಡಿದುಕೊಂಡೆ. ಪ್ರಶಾಂತ್ ಆಹಾ ಅಂತ ಮುಳುಗಿದ. ನನ್ನ ಸೀರೆ ಮೇಲೆ ಎತ್ತಿ ತೂತಿಗೆ ಬೆರಳು ಹಾಕಿದ. ಆಹಾ, ಎಷ್ಟು ಮಜಾ. ನನ್ನ ಗಂಡ ಯಾವತ್ತೂ ಹೀಗೆ ಮಾಡಿರಲಿಲ್ಲ. ಪ್ರಶಾಂತ್, ಸರಳ, ಇಷ್ಟ ಆಗ್ತಿದ್ಯಾ? ನಾನು, ತುಂಬಾ. ಪ್ರಶಾಂತ್, ಯಾಕೆ ಇದು ಇಷ್ಟು ಒದ್ದೆ ಆಗ್ತಿದೆ? ನಾನು, ಆಸೆ ಹೆಚ್ಚಾಗಿದೆ ಅದಕ್ಕೆ ಕಣೋ. ವಾಶ್ ಮಾಡ್ಕೊಂಡು ಬರ್ತೀನಿ ಇರು. ಪ್ರಶಾಂತ್, ನನ್ನ ಮೇಲಿನ ಆಸೆಯಿಂದ ಬಂದಿರೋ ರಸ ಅದು. ಅದನ್ನ ವೇಸ್ಟ್ ಮಾಡ್ಬೇಡ ಕಣೆ. ನಾನು ಕುಡೀತೀನಿ. ಪ್ರಶಾಂತ್ ತೂತು ಹಗಲಿಸಿ ಬಾಯಿ ಹಾಕಿ,
ರಸ ಪೂರ್ತಿ ನೆಕ್ಕಿದ. ನಂಗೆ ಸ್ವರ್ಗದಲ್ಲಿ ತೇಲಿದಂತೆ ಆಗುತ್ತಿತ್ತು. ಪ್ರಶಾಂತ್, ಆಹಾ, ಎಷ್ಟು ವರ್ಷದ ಆಸೆ ಗೊತ್ತಾ ಇದು, ನಿನ್ನ ಜೊತೆ ಸರಸ ಆಡ್ಬೇಕು ಅಂತ ಎಷ್ಟು ದಿನ ಕನಸು ಕಂಡಿದ್ದೆ ಗೊತ್ತಾ ಚಿನ್ನ. ನಂಗೆ ತುಂಬಾ ಆಸೆ ಕಣೋ. ನಿನ್ ಸಾಮಾನ್ ಬೇಕು ನಂಗೆ. ಪ್ರಶಾಂತ್, ತಗೋಳೆ, ಏನ್ ಬೇಕಾದ್ರೂ ಮಾಡು. ಇದು ನಿನ್ನ ಸ್ವಂತ. ಅವನ ಸಾಮಾನ್ ತೆಗೆದು ಕೈಗೆ ಕೊಟ್ಟ. ಸಾಮಾನಿಂದ ಹನಿಗಳು ಬರುತ್ತಿದ್ದವು. ಅದನ್ನು ನೆಕ್ಕಿ ಅವನಿಗೆ ಸುಖ ಕೊಟ್ಟೆ. ಅವನ ಆಸೆ ಹೆಚ್ಚಾಗಿ ನನ್ನ ತಲೆ ಹಿಡಿದುಕೊಂಡು ಗಂಟಲಿಗೆ ಸಾಮಾನ್ ಹಾಕಿ ಇಷ್ಟ ಬಂದಂತೆ ಮಾಡೋಕೆ ಶುರು ಮಾಡಿದ. ತೂತಿಗೆ ಹಾಕೋ ಪ್ಲೀಸ್. ಪ್ರಶಾಂತ್ ನನ್ನ ಬೊಗ್ಗಿಸಿ ನನ್ನ ತೊಡೆ ಸಂದಿಯಿಂದ ನನ್ನ ತೂತಿಗೆ ಸಾಮಾನ್ ಹಾಕಿದ. ಅಮ್ಮ ಎಂದು ಮುಲುಗುತ್ತಾ ತೂತಿಗೆ ಮಾಡುತ್ತಿದ್ದ. ಅವನ ಹೊಡೆತಕ್ಕೆ ನಾನು ಅಮ್ಮ ನನ್ನ ತೂತು ಇದು ಕಿರುಚುತ್ತಿದ್ದೆ. ಪ್ರಶಾಂತ್, ಚಿನ್ನ ಯಾಕೆ ನೋವಾ. ಇಲ್ಲ ಕಣೋ, ಸುಖ ಮಾಡೋ ಪ್ಲೀಸ್, ಜೋರಾಗಿ ಮಾಡೋ. ಆ ಹೊಡಿ ಜೋರಾಗಿ. ಪ್ರಶಾಂತ್, ತಗೋ ಚಿನ್ನ, ತೂತು ಹರಿಬೇಕು ಇವತ್ತು. ಇಷ್ಟು ಸುಖ ಕೊಡ್ತೀಯಾ ಅಂತ ಗೊತ್ತಿದ್ರೆ ನಿನ್ನ ಯಾವತ್ತೋ ಮಾಡ್ತಿದ್ದೆ ಕಣೆ. ಸ್ವರ್ಗ ನಿನ್ ತೂತಲ್ಲೇ ಇದೆ ಕಣೆ. ಮಾಡಿಸ್ಕೋ ಚಿನ್ನ ಸಾಮಾನ್. ನಿಂಗೆ ಇನ್ಮೇಲೆ ಚಿನ್ನ ತುಂಬಾ ಸುಖ ಕಣೆ. ನಂಗೂ ಅಷ್ಟೇ ಕಣೋ. ನೀನು ಮಾಡೋ ಸ್ಪೀಡ್ಗೆ ಇನ್ನು ನೀನೋಳು ಆಗೋ ಆಸೆ ಬರ್ತಿದೆ ಕಣೋ. ಪ್ರಶಾಂತ್, ಲೇ ನನ್ನ ದೇವತೆ ನೀನು. ನಿನಗೋಸ್ಕರನೇ ಬದುಕ್ತೀನಿ ಕಣೆ. ಜೀವನ ಪೂರ್ತಿ ನಿನ್ ತೂತಿನ ದಾಸ ಆಗಿರ್ತೀನಿ ಕಣೆ. ಇನ್ನು ಜೋರಾಗಿ ಮಾಡೋ ಪ್ಲೀಸ್. ಪ್ರಶಾಂತ್ ತುಂಬಾ ಜೋರಾಗಿ ಮಾಡೋಕೆ ಶುರು ಮಾಡಿದ. ಅಷ್ಟರಲ್ಲಿ ಅವನ ಸಾಮಾನಿಂದ ರಸ ಚಿಮ್ಮಿತು. ಬಿಸಿ ರಸ ತೂತಿನ ಆಳಕ್ಕೆ ಸೇರಿತು. ಇಬ್ಬರೂ ಬೆವರಿ ನೀರಾಗಿದ್ದೆವು. ಹಾಗೆ ತಬ್ಬಿಕೊಂಡು ಮಲಗಿದ್ದೆವು. ನಂತರ ಪ್ರಶಾಂತ್ ಸಾಮಾನ್ ಹೊರಗೆ ತೆಗೆದ. ರಸ ನನ್ನ ಕರಿ ತೂತಿನಿಂದ ಬಿಳಿ ತೊಡೆ ಮೇಲೆ ಹರಿಯಿತು. ಆಮೇಲೆ ಪ್ರಶಾಂತ್ ನನಗೆ ಸ್ನಾನ ಮಾಡಿಸಿದ. ನನ್ನ ಹಣ್ಣು ಮತ್ತು ತೂತು ಎಲ್ಲವನ್ನೂ ಸೋಪ್ ಹಾಕಿ ಉಜ್ಜಿ ತೊಳೆದ. ಹೀಗೆ ಇಬ್ಬರೂ ಆಟ ಆಡುತ್ತಿದ್ದೆವು. ದಿನಾ ಮಕ್ಕಳ ಜೊತೆ ನನ್ನ ಪ್ರಶಾಂತ್ಗೂ ಕೂಡ ಹಣ್ಣು ಕೊಡುತ್ತಿದ್ದೆ. ಒಂದು ಹಣ್ಣು ಮಗು ಕುಡಿದರೆ ಇನ್ನೊಂದು ಹಣ್ಣು ಪ್ರಶಾಂತ್ ಕುಡಿತಿದ್ದ.